ಮಾಜಿ ಮುಖ್ಯಮಂತ್ರಿ ಮತ್ತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ವಿಷಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಮಾಡಿದಂತಹ ಒಂದು ಲೋಪ ಈಗ ಸ್ವತಃ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಅಸ್ತ್ರವಾಗಿ ಪರಿಣಮಿಸಿದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ವಿರುದ್ಧದ ಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಎಸಗಿರುವಂತಹ ಲೋಪ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಅಸ್ತ್ರವಾಗಿ ಸಿಕ್ಕಿದೆ. ಭೂ ಕಬಳಿಕೆ ಸಂಬಂಧ ತನಿಖೆಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಇದೇ ವರ್ಷದ ಜನವರಿ 28ನೇ ತಾರೀಕು ಎಸ್ಐಟಿ ಅಥವಾ ವಿಶೇಷ ತನಿಖಾ ತಂಡವನ್ನು ರಚಿಸಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಆದೇಶವನ್ನ ಹೊರಡಿಸಿತ್ತು. ಆದರೆ ಎಸ್ಐಟಿ ರಚನೆಯ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಅಧಿಸೂಚನೆಯನ್ನ ನೋಟಿಫಿಕೇಶನ್ ಅನ್ನ ಮಾಡಿರಲಿಲ್ಲ. ರಾಜ್ಯ ಸರ್ಕಾರದ ಈ ಲೋಪವನ್ನೇ ಅಸ್ತ್ರವಾಗಿಸಿಕೊಂಡು ಎಚ್.ಡಿ. ಕುಮಾರಸ್ವಾಮಿ ಅವರು ಕರ್ನಾಟಕ ಹೈಕೋರ್ಟ್ನ ಕದವನ್ನು ತಟ್ಟಿದ್ದಾರೆ. ಸೊ ಎಸ್ಐಟಿ ವಿರುದ್ಧದ ಹೋರಾಟ ಏನಿತ್ತು ಅದರಲ್ಲಿ ಕುಮಾರಸ್ವಾಮಿ ಅವರಿಗೆ ಜಯ ಸಿಕ್ಕಿದೆ. ಇವತ್ತು ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠ ಎಚ್.ಡಿ. ಕುಮಾರಸ್ವಾಮಿ ಅವರು ಸಲ್ಲಿಸಿದ್ದಂತಹ ಅರ್ಜಿಯನ್ನು ಮಾನ್ಯ ಮಾಡಿದೆ. ರಾಜ್ಯ ಸರ್ಕಾರವು ಜನವರಿ 28ನೇ ತಾರೀಕು ಎಸ್ಐಟಿ ರಚಿಸಿದ ನಂತರ ಔಪಚಾರಿಕವಾಗಿ ಯಾವುದೇ ಅಧಿಸೂಚನೆಯನ್ನ ಹೊರಡಿಸಿಲ್ಲ ಎನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿದೆ ಅಂತೇಳಿ ಹೈಕೋರ್ಟ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಆ ಕಾರಣಕ್ಕೋಸ್ಕರ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಏನು ಭೂ ಕಬಳಿಕೆ ಆರೋಪ ಏನಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ತನಿಖೆಗೆ ಇವತ್ತು ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠ ನ್ಯಾಯಮೂರ್ತಿ ಇ.ಎಸ್. ಇಂದಿರೇಶ್ ಅವರ ಇದ್ದಂತಹ ಪೀಠ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಸೊ ಒಂದು ಲೋಪ, ಕ್ರಿಯಾಲೋಪ, ಪ್ರೊಸೀಜರಲ್ ಲ್ಯಾಪ್ಸ್ ಏನಿತ್ತು ಆ ಪ್ರೊಸೀಜರಲ್ ಲ್ಯಾಪ್ಸ್ ಈಗ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಅಸ್ತ್ರವಾಗಿ ಸಿಕ್ಕಿರುವಂಥದ್ದು. ಜನವರಿ 28ನೇ ತಾರೀಕು ಬೆಂಗಳೂರು ಕಂದಾಯ ವಿಭಾಗದ ಪ್ರಾದೇಶಿಕ ಆಯುಕ್ತರಾದಂತಹ ಅಮ್ಲಾನ್ ಆದಿತ್ಯ ಬಿಸ್ವಾಸ್ ಇವರ ನೇತೃತ್ವದಲ್ಲಿ ಎಸ್ಐಟಿಯನ್ನು ರಚನೆ ಮಾಡುತ್ತೆ. ಈ ಎಸ್ಐಟಿಯ ಉದ್ದೇಶ ಏನು ಅಂತ ಹೇಳಿದ್ರೆ, ರಾಮನಗರ ಜಿಲ್ಲೆಯ ಬಿಡದಿ ಹೋಬಳಿಯ ಕೇತಗಾನಹಳ್ಳಿಯಲ್ಲಿ ಸರ್ವೆ ನಂಬರ್ 8, 9, 10, 11, 8, 9, 10, 16, 17ರಲ್ಲಿ ಸುಮಾರು 14 ಎಕರೆ ಸರ್ಕಾರಿ ಭೂಮಿಯನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಏನು ಕಬಳಿಕೆಯನ್ನ ಮಾಡಿದ್ದಾರೆ ಎನ್ನುವಂಥ ಆರೋಪ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನು ನಡೆಸಬೇಕು ಅಂತೇಳಿ ಎಸ್ಐಟಿಯನ್ನು ರಚನೆ ಮಾಡ್ತು. ಆ ಎಸ್ಐಟಿಗೆ ಸಂಬಂಧಪಟ್ಟ ಹಾಗೆ ಫಾರ್ಮಲ್ ನೋಟಿಫಿಕೇಶನ್ ಅನ್ನು ಬಿಡುಗಡೆ ಮಾಡಬೇಕಿತ್ತು, ಪ್ರಕಟ ಮಾಡಬೇಕಿತ್ತು, ಆದರೆ ಮಾಡಲಿಲ್ಲ. ಸೊ ಅದನ್ನೇ ಆಧಾರವಾಗಿ ಇಟ್ಕೊಂಡು ಕುಮಾರಸ್ವಾಮಿ ಅವರು ಕರ್ನಾಟಕ ಹೈಕೋರ್ಟ್ನ ಕದವನ್ನು ತಟ್ಟಿದ್ರು. ಏನು ಅಂತ ಹೇಳಿದ್ರೆ, ಅಧಿಕೃತ ಅಧಿಸೂಚನೆ ಫಾರ್ಮಲ್ ನೋಟಿಫಿಕೇಶನ್ ಏನಿದೆ ಅದನ್ನು ಇಶ್ಯೂ ಮಾಡಲಾಗಿಲ್ಲ, ಕೇವಲ ಆದೇಶವನ್ನಷ್ಟೇ ಕೊಟ್ಟಿದ್ದಾರೆ. ಹೀಗಾಗಿ ಈ ಎಸ್ಐಟಿ ತನಿಖೆ ಏನಿದೆ ಇದು ಕಾನೂನಾತ್ಮಕವಾಗಿ ಪ್ರಕ್ರಿಯಾ ಲೋಪ ಇರೋದ್ರಿಂದ ಈ ಎಸ್ಐಟಿ ತನಿಖೆಯನ್ನು ರದ್ದುಪಡಿಸಬೇಕು. ಜೊತೆಗೆ ಎಸ್ಐಟಿ ರಚನೆ ಆದ ಬಳಿಕ ತಮಗೆ ಏನು ಸಮನ್ಸ್ ಅನ್ನು ಕೊಡಲಾಗಿದೆ ಅದನ್ನು ಕೂಡ ರದ್ದುಪಡಿಸಬೇಕು ಅಂತೇಳಿ ಕರ್ನಾಟಕ ಹೈಕೋರ್ಟ್ನಲ್ಲಿ ಮನವಿಯನ್ನು ಮಾಡಿದರು. ರಾಮನಗರ ಜಿಲ್ಲೆಯಲ್ಲಿ ಕುಮಾರಸ್ವಾಮಿ ಮತ್ತು ಅವರ ಸಂಬಂಧಿಕರು, ಕುಟುಂಬ ಸದಸ್ಯರು ಭೂ ಕಬಳಿಕೆಯನ್ನು ಮಾಡಿದ್ದಾರೆ. ದಲಿತರಿಗೆ ಸೇರಿದಂತಹ ಜಮೀನು, ಗೋಮಾಳ ಜಮೀನನ್ನ ಕಬಳಿಕೆ ಮಾಡಿದ್ದಾರೆ ಎನ್ನುವಂಥದ್ದು ಕುಮಾರಸ್ವಾಮಿ ಮತ್ತು ಅವರ ಕುಟುಂಬ ಸದಸ್ಯರ ವಿರುದ್ಧ ಇರತಕ್ಕಂಥ ಆರೋಪ. 2020ರಲ್ಲಿ ಅಂದರೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಕರ್ನಾಟಕ ಹೈಕೋರ್ಟು ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನು ಕೊಡುತ್ತೆ, ಆ ಒತ್ತುವರಿಯನ್ನು ತೆರವು ಮಾಡಬೇಕು ಅಂತೇಳಿ. ಕರ್ನಾಟಕ ಹೈಕೋರ್ಟು ಸೂಚನೆಯನ್ನು ಕೊಡುತ್ತೆ. ಆಗ ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಆಗಿದ್ದಂಥವರು ಅಭಯ್ ಎಸ್ ಓಕಾ ಅವರು ಅದಾದ ಬಳಿಕ ಸುಪ್ರೀಂ ಕೋರ್ಟಿಗೆ ಬಡ್ತಿಯನ್ನು ಪಡೆದು ಅಭಯ್ ಎಸ್ ಓಕಾ ಅವರು ನಿವೃತ್ತರಾಗಿದ್ದಾರೆ. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಬಟ್ ಅವರ ಪೀಠ 2020ರಲ್ಲಿ ಏನು ಸೂಚನೆಯನ್ನು ಕೊಟ್ಟಿತ್ತು ಆ ಸೂಚನೆ ಇನ್ನೂ ಅನುಷ್ಠಾನಗೊಂಡಿಲ್ಲ. ಕರ್ನಾಟಕದಲ್ಲಿ ಮಾಜಿ ಮುಖ್ಯಮಂತ್ರಿಗೆ ಸೇರಿದಂತಹ 14 ಎಕರೆ ಭೂಮಿಯನ್ನು ಒತ್ತುವರಿ ತೆರವು ಮಾಡಲಿಕ್ಕಾಗಲಿಲ್ಲ. ಕಬಳಿಕೆ ಮಾಡಿರುವಂತಹ ಭೂಮಿ, ಗೋಮಾಳ ಭೂಮಿ, ದಲಿತರಿಗೆ ಸೇರಿದಂತಹ ಭೂಮಿ. ಇದೇ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರಿಗೆ 14 ನಿವೇಶನಗಳನ್ನು ಕೊಟ್ಟಿದ್ದಕ್ಕೆ ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆಯನ್ನು ಮಾಡಿದರು. ಬೆಂಗಳೂರಿನಿಂದ ಮೈಸೂರಿನವರೆಗೆ ಆ ನಿವೇಶನಗಳ 14 ನಿವೇಶನಗಳ
ಒಟ್ಟು ವಿಸ್ತೀರ್ಣ ಇರುವಂಥದ್ದು ಸುಮಾರು ಒಂದು 40,000 ಚದರ ಅಡಿ ಏನಿತ್ತು ಅಷ್ಟು ವಿಸ್ತೀರ್ಣ. ಇವರು ಕಬಳಿಕೆ ಮಾಡಿರುವಂಥದ್ದು ಎಷ್ಟು? 14 ಎಕರೆ. 14 ಎಕರೆ. ಅದು ಕೂಡ ದಲಿತರು ಮತ್ತು ಗೋಮಾಳ ಜಮೀನು. ಅದು ನಿಯಮಗಳನ್ನು ಮೀರಿ ತಮ್ಮ ಅಧಿಕಾರವನ್ನು ಬಳಸಿ ತಮ್ಮ ಪ್ರಭಾವವನ್ನು ಬಳಸಿ ಈ ಜಮೀನನ್ನು ಒತ್ತುವರಿ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತದವರು ತನಿಖೆಯನ್ನು ಮಾಡಿದರು. ಲೋಕಾಯುಕ್ತದವರು ತನಿಖೆಯನ್ನು ಮಾಡಿ ಕಬಳಿಕೆ ಆಗಿರುವಂಥದ್ದು ನಿಜ ಅಂಥೇಳಿ ವರದಿಯನ್ನು ಕೊಟ್ಟರು. ಆ ವರದಿಯನ್ನು ಸರ್ಕಾರ ಜಾರಿಗೊಳಿಸಬೇಕು, ಅಂದರೆ ಆ ವರದಿಯ ಆಧಾರದ ಮೇಲೆ ಒತ್ತುವರಿ ತೆರವು ಮಾಡಬೇಕು ಅಂಥೇಳಿ ಸಮಾಜ ಪರಿವರ್ತನಾ ಸಮುದಾಯದವರು ಕರ್ನಾಟಕ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾರೆ. ಆ ಅರ್ಜಿಯ ಆಧಾರದ ಮೇಲೆ 2020ರಲ್ಲಿ ಕರ್ನಾಟಕ ಹೈಕೋರ್ಟ್ನ 2 ನ್ಯಾಯಮೂರ್ತಿಗಳು, ಮುಖ್ಯ ನ್ಯಾಯಮೂರ್ತಿಗಳನ್ನು ಒಳಗೊಂಡಂತಹ ಪೀಠ ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನು ಕೊಡುತ್ತೆ, ನೀವು ಪಾಲನೆ ಮಾಡಬೇಕು ಅಂಥೇಳಿ. ಇಲ್ಲದೆ ಹೋದರೆ ನ್ಯಾಯಾಂಗ ನಿಂದನೆ ಆಗುತ್ತೆ ಅಂಥೇಳಿ. ಪಾಲನೆ ಮಾಡಲ್ಲ. ಅದಾದ ಬಳಿಕ ಕರ್ನಾಟಕ ಸರ್ಕಾರದ ವಿರುದ್ಧ ನ್ಯಾಯಾಂಗ ನಿಂದನೆ ಅರ್ಜಿ ಶುರುವಾಗುತ್ತೆ. ಆ ನ್ಯಾಯಾಂಗ ನಿಂದನೆಯ ಅರ್ಜಿಯ ವಿಚಾರಣೆ ಇನ್ನೂ ಕೂಡ ಬಾಕಿ ಇದೆ. ಅದರ ಮಧ್ಯೆ ಕುಮಾರಸ್ವಾಮಿ ಅವರು ಒತ್ತುವರಿ ತೆರವು ಮಾಡಬಾರ್ದು, SIT ರಚನೆ ಮಾಡಬಾರ್ದು, ನನ್ನ ವಿರುದ್ಧ ತನಿಖೆಗಳಾಗಬಾರ್ದು ಅಂಥೇಳಿ ಪಿಟಿಷನ್ ಮೇಲೆ ಪಿಟಿಷನ್ ಹಾಕೋತಾ ಇದ್ದಾರೆ. ಸೊ ಒತ್ತುವರಿ ತೆರವು ಮಾಡಬೇಕು ಅಂಥೇಳಿ ಹೈಕೋರ್ಟ್ ಆದೇಶವನ್ನು ಕೊಟ್ಟಂತಹ ಸಂದರ್ಭದಲ್ಲಿ 2020ರಲ್ಲಿ ಸರ್ಕಾರದ ಬಗ್ಗೆ ಕೆಲವು ಟಿಪ್ಪಣಿಗಳನ್ನು ಮಾಡುತ್ತೆ. ಏನು ಅಂತ ಹೇಳಿದ್ರೆ, ಪ್ರಭಾವಿಗಳು ಅಂತ ಆದರೆ ಸರ್ಕಾರದ ಕ್ರಮ ಯಾವ ರೀತಿ ವಿಳಂಬವಾಗಿರುತ್ತೆ ಅನ್ನುವಂತಹ ಟಿಪ್ಪಣಿಯನ್ನು ಕೂಡ ಮಾಡುತ್ತೆ ಕರ್ನಾಟಕ ಹೈಕೋರ್ಟ್. ಈಗ 5 ವರ್ಷ ಆಗ್ತಾ ಬಂತು. 14 ಎಕರೆ ಭೂಮಿಯನ್ನು ತೆರವು ಮಾಡಲಿಕ್ಕಾಗಲಿಲ್ಲ. ಒಂದು ವೇಳೆ ಇದೇ ಜಾಗದಲ್ಲಿ ಬೇರೆಯವರು ಯಾರಾದರೂ ಇದ್ದಿದ್ದರೆ, ಬಡವರು ಯಾರಾದರೂ ಇದ್ದಿದ್ದರೆ ಇಷ್ಟೊತ್ತಿಗೆ ಅದರ ಕಥೆನೇ ಬೇರೆ ಆಗಿರೋದು. ಇವೆಲ್ಲ ಲೋಕಾಯುಕ್ತ ವರದಿಯಲ್ಲಿದೆ. ಇವರು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಬರೀ ಕುಮಾರಸ್ವಾಮಿ ಅವರಲ್ಲ ಮಾತ್ರ ಅಲ್ಲ, ಇವರ ಕುಟುಂಬ ಸದಸ್ಯರು, ದೇವೇಗೌಡರ ಕುಟುಂಬದ ಸದಸ್ಯರು ಇದ್ದಾರೆ ಅದರಲ್ಲಿ. ಇವತ್ತು ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠ ತಡೆಯಾಜ್ಞೆಯನ್ನು ಕೊಟ್ಟಿದೆ SIT ತನಿಖೆಗೆ. ಕ್ರಿಯಾಲೋಪ, ಪ್ರೊಸೀಜರಲ್ ಲ್ಯಾಪ್ಸ್, ಅಂದರೆ SIT ರಚನೆ ಆದ ಬಳಿಕ ಆದೇಶವನ್ನು ಕೊಟ್ರಿ, ಆದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಗೆಜೆಟೆಡ್ ನೋಟಿಫಿಕೇಶನ್ ಏನು ಬರಬೇಕಿತ್ತು ಸರ್ಕಾರದ ಕಡೆಯಿಂದ, ಅದು ಆಗಿಲ್ಲ ಎನ್ನುವಂಥದ್ದು. ಅದು ಕ್ರಿಯಾಲೋಪ, ಪ್ರೊಸೀಜರಲ್ ಲ್ಯಾಪ್ಸ್. ಆ ಲ್ಯಾಪ್ಸ್ನ ಅಡಿಯಲ್ಲಿ ಅದು ಮೇಲ್ನೋಟಕ್ಕೆ ಆ ಲೋಪ ಆಗಿದೆ ಎನ್ನುವಂಥದ್ದನ್ನು ಇವತ್ತು ಕರ್ನಾಟಕ ಹೈಕೋರ್ಟ್ ಹೇಳಿದೆ. ಆ ಲೋಪದ ಆಧಾರದಲ್ಲಿ ಕುಮಾರಸ್ವಾಮಿಯವರ ವಿರುದ್ಧ SIT ತನಿಖೆಗೆ ಕರ್ನಾಟಕ ಹೈಕೋರ್ಟು ತಡೆಯಾಜ್ಞೆಯನ್ನು ಕೊಟ್ಟಿದೆ. ಸೊ ಈ ಎಲ್ಲ ಬೆಳವಣಿಗೆಗಳನ್ನು ನಾವು ಗಮನಿಸ್ತಾ ಇದ್ದರೆ ಸದ್ಯದ ಮಟ್ಟಿಗೆ ಈ 14 ಎಕರೆ ಏನು ಭೂ ಕಬಳಿಕೆ ಕೇಸ್ ಏನಿದೆ ಅದು ಸದ್ಯಕ್ಕೆ ನಿಲ್ಲುವಂತಹ ಲಕ್ಷಣಗಳು ಗೋಚರ ಆಗ್ತಾ ಇಲ್ಲ. ಇದು ಮುಂದುವರಿಯುತ್ತೆ. ಇನ್ನಷ್ಟು ದಿನ ಈ ಕಾನೂನು ಹೋರಾಟ ಏನಿದೆ ಅದು ಮುಂದುವರಿಯುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.